ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ನಲ್ಲಿ ಕಾವೇರಿ ಜಲಾನಯನ ಸ್ಥಿತಿಗತಿಯ ಕುರಿತಂತೆ ಚರ್ಚೆಯನ್ನ ಮಾಡಲಾಗಿದೆ. ಮಳೆ ಕೊರತೆಯ ಬಗ್ಗೆ ಕರ್ನಾಟಕದ ಅಧಿಕಾರಿಗಳು ಕೂಡ ಸಂಪೂರ್ಣವಾದಂತಹ ವಿವರಣೆಯನ್ನ ನೀಡಿದ್ದಾರೆ. ಈ ಒಂದು ಸಭೆಯಲ್ಲಿ ತಮ್ಮ ಪಾಲಿನ ನೀರನ್ನ ಬಿಡಿ ಅಂತ ಹೇಳಿ ಇನ್ನೊಂದು ಕಡೆ ತಮಿಳುನಾಡು ಕೇಳ್ಕೊಂಡಿದೆ. ತಮಿಳುನಾಡಿಗೆ ನೀರು ಬಿಡುವಂತೆ ಸ್ಪಷ್ಟವಾಗಿ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿದೆ. ಆದರೆ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಸೂಚನೆಯನ್ನ ಸಿಡಬ್ಲ್ಯೂಆರ್ಸಿ ನೀಡಿಲ್ಲ. ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಸ್ಥಿತಿ ಏನು ಅನ್ನೋದಾಗಿಯೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಅಂದ್ರೆ ಒಂದು ವಿವರಣೆಯನ್ನ ನೀಡಿದ್ದಾರೆ. ಸಭೆಯಲ್ಲಿ ಮಳೆಯ ಕೊರತೆಯನ್ನ ಅಧಿಕಾರಿಗಳು ವಿವರಿಸಿದ್ದಾರೆ. ದೆಹಲಿಯ ಸಿಡಬ್ಲ್ಯೂಆರ್ಸಿ ಕಟ್ಟಡದಲ್ಲಿ ನಡೆದಿರುವಂತಹ ಸಿಡಬ್ಲ್ಯೂಆರ್ಸಿ ಸಭೆ ಏನಿತ್ತು, ಆ ಒಂದು ಸಭೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಹೇಗೆ ಸೂಚನೆಯನ್ನ ಕೊಡ್ತಾರೆ ಅಂತ ಹೇಳಿ. ಆದ್ರೆ ತಮಿಳುನಾಡಿಗೆ ಮಾತ್ರ ನೀರು ಬಿಡುವಂತೆ ಸ್ಪಷ್ಟವಾಗಿ ಸೂಚನೆ ಸಿಕ್ಕಿದೆ. ಆದ್ರೆ ಕರ್ನಾಟಕ ಅಂತ ಹೇಳಿ ಬಂದಾಗ ಯಾವುದೇ ರೀತಿಯಾದಂತಹ ಸ್ಪಷ್ಟ ಸೂಚನೆಯನ್ನ ನೀಡಿಲ್ಲ. ಒಟ್ಟಾರೆ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಕಾವೇರಿ ಜಲ ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದ ನೀರಿನ ಸಂಗ್ರಹ, ಮಳೆಯ ಕೊರತೆ ಹಾಗೆ ಜಲಾಶಯಗಳ ಸ್ಥಿತಿಗತಿಯ ಕುರಿತಂತೆ ಚರ್ಚೆಯನ್ನ ಮಾಡಲಾಗಿದೆ. ಮುಂಗಾರು ಮಳೆ ವಿಳಂಬವಾಗಿರೋದ್ರಿಂದ ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ತೀರಾ ಕಡಿಮೆ ಇರೋದ್ರಿಂದ ಲಭ್ಯವಿರುವಂಥ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಆದ್ಯತೆ ನೀಡಿ ಅಂತ ಹೇಳಿ ಏನಾದರೂ ಸೂಚನೆಯನ್ನ ಕೊಡ್ತಾರಾ ಅನ್ನೋದಾಗಿ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಒಟ್ಟಾರೆಯಾಗಿ ತಮಿಳುನಾಡು ಕೂಡ ಒಂದು ಬೇಡಿಕೆಯನ್ನ ಇಟ್ಟಿತ್ತು. ಅಂದರೆ ಜುಲೈಗೆ 31.24 TMC ನೀರನ್ನು ಬಿಡುಗಡೆ ಮಾಡುವಂತೆ ತಮಿಳುನಾಡು ಆಗ್ರಹವನ್ನ ನೀಡಿತ್ತು. ಹಾಗೆ ಅದಕ್ಕೆ ಕರ್ನಾಟಕದ ನಿಲುವು ಕೂಡ ಮುಖ್ಯವಾಗುತ್ತೆ. ಅಂದರೆ ಮಳೆ ಕೊರತೆಯಿಂದ ಈಗಾಗಲೇ ಜಲಾಶಯಗಳಿಗೆ ಒಳಹರಿವು ಅತ್ಯಂತ ಕಮ್ಮಿ ಇದೆ. ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ಪ್ರಮುಖ ನಗರಗಳ ಕುಡಿಯುವ ನೀರಿನ ಅಗತ್ಯಕ್ಕೆ ನೀರನ್ನು ಕಾಯ್ದಿರಿಸುವುದು ಅನಿವಾರ್ಯ ಅಂತ ಹೇಳಿಯೂ ಕೂಡ ಕರ್ನಾಟಕವು ಸ್ಪಷ್ಟನೆಯನ್ನ ನೀಡಿತ್ತು. ಒಟ್ಟಾರೆಯಾಗಿ ಇವತ್ತು ನಡೆದಿರುವಂತಹ ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಇತ್ತು. ಆದರೆ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಸೂಚನೆ ಇನ್ನೂ ಸಿಕ್ಕಿಲ್ಲ. ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದೆ. ಮಳೆ ಕೊರತೆಯ ಬಗ್ಗೆ ಹಾಗೆ ಈಗ ಆಗ್ತಾ ಇರುವಂಥ ಸಮಸ್ಯೆಗಳೇನು, ಮುಂದೆ ಏನೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಇದೇ ರೀತಿ ಮಳೆಯ ಕೊರತೆ ಆದರೆ, ಈಗೆಲ್ಲ ಸಂಪೂರ್ಣ ವಿವರ ಸಮೇತ ಕರ್ನಾಟಕದ ಅಧಿಕಾರಿಗಳು ಸಭೆಯಲ್ಲಿ ಮಂಡನೆಯನ್ನ ಮಾಡಿದ್ದಾರೆ, ತಿಳಿಸಿದ್ದಾರೆ. ಅದೇ ರೀತಿಯಾಗಿ ತಮಿಳುನಾಡು ಕೂಡ ತಮ್ಮ ಪಾಲಿನ ನೀರು ಏನಿದೆ ಅದು ನೀರು ಬಿಡಬೇಕು ಅನ್ನೋದಾಗಿ ತಮಿಳುನಾಡು ಕೂಡ ಕೇಳ್ಕೊಂಡಿತ್ತು. ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಸ್ಥಿತಿ, ವಾಸ್ತವಾಂಶ ಏನಿದೆ ಅನ್ನೋದರ ಒಂದು ಸಂಪೂರ್ಣ ವಿವರಣೆಯೂ ಕೂಡ ಸಿಕ್ಕಿದೆ. ಸಭೆಯಲ್ಲಿ ಮಳೆ ಕೊರತೆಯ ಸೇರಿದಂತೆ ಅಧಿಕಾರಿಗಳು ವಿವರಿಸಿದ್ದಾರೆ.